ಬಸವನ ಬಾಗೇವಾಡಿ ತಾಲೂಕಿನ ಮಾರುತೇಶ್ವರ ರಂಗಮಂದಿರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ನರಸಲಿಗಿ ವತಿಯಿಂದ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಸಮಾರಂಭವು ಹಮ್ಮಿಕೊಳ್ಳಲಾಗಿದೆ. ಮೂಡಿಸಿ ಹೊಸ ಚೈತನ್ಯ, ಹೊಸ ಆಶಯ ಮೂಡಿಸಿ ಈ ದೀಪದಿಂದ ಅರಳಲಿ, ಶುಭ ಸಂತೋಷವಾಗಿ ಬೆಳಗಲಿ, ಸರ್ವರಿಗೂ ಒಳಿತನ್ನು ತರಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಜಯಂತ್ಯೋತ್ಸವದ ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಶರಣಪ್ಪ ಸುಣಗಾರ, ಮಾಜಿ ಶಾಸಕರು, ಸೆಂದಗಿ ನರಸಲಿಗಿ ಗ್ರಾಮದ ಹಿರಿಯರಾದ ಶ್ರೀಶೈಲ್ ಗೌಡ, ಅಭಿಷೇಕ್ ಚಕ್ರವರ್ತಿ ಹಾಗೂ ದೇವೇಂದ್ರ ಗೋನಾಳ ಶಾಂತಗೌಡ, ಮಾಂತೇಶ್ ಚಕ್ರವರ್ತಿ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ವರದಿ ಗಂಗಾಧರ ಆರೇರ, ಬಸವನ ಬಾಗೇವಾಡಿ. ಧನ್ಯವಾದಗಳು. ಒಂದು 135ನೇ ಜಯಂತಿ ಉತ್ಸವವನ್ನ ತಾವೆಲ್ಲ ಇದೇ ಒಂದು ಊರಲ್ಲ, ನಾನು ಈ ವಾರದಾಗ ಬಹಳ ಹೋಗ್ಬಿಟ್ಟಿದ್ದೇನೆ ಆ ಕಾರ್ಯಕ್ರಮಕ್ಕೆ. ಬಹುಶಃ ಅದ್ಭುತ ವ್ಯಕ್ತಿ. ಹೇಳ್ತಾರಲ್ಲ ಶರಣರು, ಬಾಬಾ ಸಾಹೇಬ್ರು ಹೆಂಗ್ ಬಂದ್ರು ಅಂತ ಕೇಳಿದ್ರೆ ಹೇಳ್ತಾರೆ, ಒಬ್ಬ ಶರಣರು ಹೇಳ್ತಾರೆ, ದಲಿತ ಶರಣರು ಹೇಳ್ತಾರೆ, 12ನೇ ಶತಮಾನದ ಒಬ್ಬ ದಲಿತ ಶರಣ ಹೇಳ್ತಾನೆ, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ. ಬಹಳ ಸುಂದರವಾಗಿ ಹೇಳ್ತಾನೆ. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗುವರು ನೋಡಯ್ಯ. ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ನಿಮ್ಮ ಶರಣರು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಈ ವಚನ ಯಾರನ್ನ ನೋಡಿ ಹೇಳ್ಯಾರ ಅಂತ ಕೇಳಿದ್ರೆ, ಈಗೇನಾದ್ರೂ ಆ ಶರಣರಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೋಡಿ ಹೇಳ್ತಾ ಇದ್ರು. ಯಾಕ ಅಂತ ಕೇಳಿದ್ರೆ, ಬಾಬಾ ಸಾಹೇಬ್ರು ದೊಡ್ಡವರಾಗಿದ್ದ ಎಲ್ಲೆ ಅಂತ ಕೇಳಿದ್ರೆ, ಬಂಗಾರ ಚಮಚೆ ಬಾಯಾಗಿಟ್ಟುಕೊಂಡು ಬಂಗಾರ ತೊಟ್ಟಿದಾಗ ಆಡಿದವ್ರೇನಲ್ಲ ಅವರು. ಭೀಮ್ಜಿ ಸಕ್ಪಾಲ್, ರಾಮ್ಜಿ ಭೀಮ್ಜಿ ಸಕ್ಪಾಲ್ ಅವರ 13ನೇ ಮಗನಾಗಿರ್ತಕ್ಕಂಥ ಏತಮ್ಮ ಸಾಹೇಬ್ರು ಓದಾಕ್ ಎಲ್ಲಿ ಓದ್ತಿದ್ರು ಅಂತ ಕೇಳಿದ್ರೆ, ಇವತ್ತು ನಿಮ್ಗೆ ಚಲೋ ಟೇಬಲ್ ಲ್ಯಾಂಪ್ ಎಲ್ಲ ಅದ ಓದಾಕ್. ಯಾರ ಕಾರಣ ಅಂತ ಕೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಷ್ಟು ಓದಿದ್ರು ಅಂಬೇಡ್ಕರ್ ಅಂತ ಕೇಳಿದ್ರೆ, ಈ ಪ್ರಪಂಚದಲ್ಲಿ ಅವರಷ್ಟು ಯಾರು ಓದಿದ್ದಿಲ್ಲ. ಕಾಂಬ್ರಿಡ್ಜ್, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಲೈಬ್ರರಿ ಇರ್ತಕ್ಕಂತ ಎಲ್ಲ ಪುಸ್ತಕಗಳನ್ನ ಓದಿದ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಓದಿ ಬರ್ಲಿಲ್ಲ, ಹಂಗ ಭಾರತಕ್ಕೆ ಬಂದ್ರು. ಭಾರತಕ್ಕೆ ಬಂದ್ರೆ ಏನ್ ಕೊಟ್ರು ಅಂತ ಕೇಳಿದ್ರೆ, ಇಲ್ಲಿ ನಿಮ್ ಕುಂದ್ರಾಕ್ ಕೊಟ್ರು, ಗಿಡಕ್ಕೆ ಕೊಟ್ಟರು ಒಂದು ಸ್ವಾತಂತ್ರ್ಯವನ್ನು ಮನುಷ್ಯರಿಗೆ ಅಷ್ಟ ಕೊಡ್ಲಿಲ್ಲ, ಮಾತನಾಡ್ಲಾರ್ದ ಗಿಡಕ್ಕೂ ಕೂಡ ಕೊಟ್ಟಾರ ಅಂತ ಕೇಳಿದ್ರೆ, ಅಂಬೇಡ್ಕರ್ ಎಷ್ಟು ಎತ್ತರಕ್ಕೆ ಏರಿರ್ಬಹುದು, ಎಷ್ಟೊಂದು ತಿಳ್ಕೊಂಡಿರ್ಬಹುದು. ಮನುಷ್ಯ ದೊಡ್ಡವಲ್ಲ, ಮಾನವೀಯತೆ ದೊಡ್ಡದು. ಹೇಳ್ತಾರಲ್ಲ, ಮನುಷ್ಯ ದೊಡ್ಡವಲ್ಲ, ಮಾನವೀಯತೆ ದೊಡ್ಡದು, ಧರ್ಮ ದೊಡ್ಡದಲ್ಲ, ದಯಾ ದೊಡ್ಡದು. ಈಗೆಲ್ಲ ಇಂಥ ವಿಚಾರಗಳನ್ನ ಈ ಸಮಾಜದಲ್ಲಿ ಕಲಿಸಿಕೊಟ್ಟಂತ ಪುಣ್ಯಾತ್ಮ ಬಸವಣ್ಣನವರ ನಂತರ ಯಾರಾದ್ರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥದ್ದನ್ನ ನಾವು ಬಹಳ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಎಷ್ಟು ದುರ್ದೈವದ ಸಂಗತಿ ಅಂತ ಆಗ್ತಕ್ಕಂಥದ್ದು, ಬ್ರಿಟಿಷರ ಕಾಲದಲ್ಲಿ ಎಲ್ರಿಗೂ ಮತದಾನ ಮಾಡ್ತಕ್ಕಂಥ ಅಧಿಕಾರ ಇರಲಿಲ್ಲ. ಬ್ರಿಟಿಷರ ಪೂರ್ವದಲ್ಲಿ ಕೂಡ ಕೆಲವು ಚುನಾವಣೆಗಳಾದ್ರೂ ಕೂಡ ಮತದಾನ ಮಾಡ್ಲಿಕ್ಕೆ ಎಲ್ರಿಗೂ ಅವಕಾಶ ಇರಲಿಲ್ಲ. ಯಾರಿಗೆ ಆಸ್ತಿ ಇದೆ, ಸಮಾಜದಲ್ಲಿ ಯಾರು ಶ್ರೀಮಂತರಿದ್ದಾರೆ, ಉನ್ನತ ವರ್ಗದಿಂದ ಬಂದಂತವ್ರು ಇದ್ದಾರೆ, ಯಾರು ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ರು, ಆಗಿನ ಬ್ರಿಟಿಷ್ ಸರ್ಕಾರಕ್ಕೆ ಯಾರು ಟ್ಯಾಕ್ಸ್ ಅನ್ನು ಕಟ್ತಾ ಇದ್ರು, ಯಾರಿಗೆ ಭೂಮಿ ಹೆಚ್ಚಿದೆ ಅವರು ಮಾತ್ರ ವಿದ್ಯಾವಂತರು, ಅವರಿಗೆ ಮಾತ್ರ ಅಧಿಕಾರ ಇತ್ತು. ಆದ್ರೆ ಸಮಗ್ರ ದೇಶದ ವಿದ್ಯಾವಂತ ಜನರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ, ಎಲ್ಲಾ ಜಾತಿಯ ಮಹಿಳೆಯರಿಗೆ, ಎಲ್ಲಾ ಜಾತಿಯ ಪುರುಷರಿಗೆ, ಎಲ್ಲಾ ಧರ್ಮದ ಜನರಿಗೂ ಕೂಡ ಮತದಾನ ಹಕ್ಕನ್ನ ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಮಹಿಳೆಯರು ಈ ದೇಶದಲ್ಲಿ ಇವತ್ತು ನೆಮ್ಮದಿಯಾಗಿ ಸಂತೋಷದಿಂದ ಸಮಾನವಾಗಿರ್ತಕ್ಕಂಥ ಹಕ್ಕು ಬಾಧ್ಯತೆಗಳನ್ನ ಈ ದೇಶದಲ್ಲಿ ಅನುಭವಿಸ್ತಾ ಇದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮನೆಗೆ ಒಮ್ಮೆ ಜಿನ್ನಾ ಹೋಗಿರ್ತಾರಂತ. ಅವ್ರು ಓದ್ತಾ ಇರುವಂತಹ ಒಂದು ಲೈಬ್ರರಿ ಒಳಗೆ ಹೋಗ್ತಾರೆ. ಹೋಗಿ ಆದ್ಮೇಲೆ ನೋಡ್ತಾರ, ಸಾಕಷ್ಟು ಸಾವಿರಾರು ಪುಸ್ತಕಗಳು ಅಲ್ಲಿ ಇರ್ತಾವ. ಅವ್ರು ಕೇಳ್ತಾರ,
ಬಾಬಾ ಸಾಹೇಬ್ರು ಇಷ್ಟು ಪುಸ್ತಕಗಳನ್ನು ಇಟ್ಕೊಂಡಿರಲ್ಲ, ನಿಮ್ಮನ್ನ ನೋಡಿ ನನಗೂ ಓದ್ಬೇಕಂತ ಕ್ಯೂರಿಯಾಸಿಟಿ ಹುಟ್ಟಾಗತ್ತದ, ಒಂದೆರಡು ಪುಸ್ತಕ ಕೊಡ್ರಿ ಅಂತ ಕೇಳ್ತಾರೆ. ಅಂಬೇಡ್ಕರ್ ಅವ್ರು ಎಂಥ ಮಾತನ್ನ ಹೇಳ್ತಾರಂತಂದ್ರೆ, ಜಿನ್ನ ಅವ್ರೆ ನೀವು ಏನು ಬೇಕಾದ ಕೇಳ್ರಿ, ಮನೆಯೊಳಗಿರೋದು ಎಲ್ಲನೂ ಕೊಡ್ತೀನಿ ನಿಮ್ಗೆ, ಪುಸ್ತಕಗಳನ್ನು ಮಾತ್ರ ನಾನು ಕೊಡೋದಿಲ್ಲ. ಅದಕ್ಕೆ ನಾ ಸಂಘಟಕರಿಗೆ ಹೇಳಿದ್ದೆ, ನಾನು ನೀವು ಮೂಮೆಂಟ್ ಮಾಡಿರಲ್ಲ, ಮೂಮೆಂಟ್ ತೊಗೊಂಡು ಹೋಗಿ ಮನೆಯೊಳಗೆ ಇಡ್ತೀವಿ ನಾವು. 25 ವರ್ಷ ಆಯ್ತು ನಾ ಭಾಷಣ ಮಾಡ್ತಾ ಇದ್ದೆ, ನನ್ನ ಮನೆಯೊಳಗೆ ಸಾಕಷ್ಟು ಮೂಮೆಂಟ್ಗಳು ತುಂಬ್ಯಾವ. ಆದ್ರೆ ಅವ್ನು ಮುಂದೆ ಏನು ಮಾಡುವಂಥ ಪ್ರಶ್ನೆ ಅದ ನನಗೆ. ಈ ಪ್ರಶ್ನೆ ಮಾತ್ರ ಮುಂದಿನ ಪೀಳಿಗೆಗೆ ಹುಟ್ಟು ಹಾಕಬಾರ್ದು ಅಂದ್ರೆ ನೀವು ಕೊಡ್ತಕ್ಕಂಥದ್ದು ಏನು ಅಂತಂದ್ರೆ, ಒಂದೊಂದು ಪುಸ್ತಕ ಖರೀದಿ ಮಾಡಿ ಕೊಡ್ರಿ ಬಂದವರಿಗೆ. ಆ ಪುಸ್ತಕಗಳು ಜ್ಞಾನವನ್ನ ಹೆಚ್ಚುತ್ತೆ ಅಂತ. ನಾವು ಅಂಬೇಡ್ಕರ್ ಜಯಂತಿ ಮಾಡೋಕೆ ಯಾವ ಕಾರಣಕ್ಕಾಗಿ ಅಂತಂದ್ರೆ ಜ್ಞಾನವನ್ನ ಹೆಚ್ಚಿಸೋಗೋಸ್ಕರ ಅಂತ ಹೇಳಿ. ಯಾರೋ ಪಕ್ಕದ ಊರದವ್ರು ಮಾಡಿದ್ರು, ಇವ್ರ ಊರದವ್ರು ಮಾಡಿದ್ರು ಅಂತ ಅಂಬೇಡ್ಕರ್ ಜಯಂತಿ ಮಾಡೋದು ಬೇಡ. ಅದಕ್ಕೆ ನಾನು ಅಭಿಷೇಕ್ ಅವ್ರು ಕೇಳಿದೆ, ಯಾಕ್ರಿ ಹೆಣ್ಮಕ್ಳು ಜಾಸ್ತಿ ಬಂದೇ ಇಲ್ಲ ಅಂತ. ನಾನು ಮಾತನಾಡ್ಬೇಕಂದ್ರೆ ನನಗೆ ಹೆಣ್ಮಕ್ಳು ನನ್ನ ಸಂಖ್ಯೆ ಜಾಸ್ತಿ ಇರ್ಬೇಕಲ್ವಾ, ಅಂದಾಗ ನನಗೆ ಖುಷಿ ಆಗ್ತದೆ. ಮನೆಯೊಳಗಿರ್ತಕ್ಕಂಥ